ಅಂಗಡಿಗಳಲ್ಲಿ ಸಿಗುವಂತಹ ಲೆಮನ್ ಜ್ಯೂಸ್ ಪೌಡರ್ನ ತುಂಬ ಈಸಿಯಾಗಿ ಮನೇಲಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು 6 ನಿಂಬೆಹಣ್ಣನ್ನು ತೊಗೊಂಡು ಅದರಲ್ಲಿರುವಂತಹ ಬೀಜನ ತೆಗೆದು ಈ ರೀತಿ ರಸನ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ರಸನ ತೆಗೆದ ಮೇಲೆ ಇದನ್ನು ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಂಬಿಡಿ. ನಾನಿಲ್ಲಿ ಒಂದು ಕಪ್ಪಲ್ಲಿ ಲೆಮನ್ ಜ್ಯೂಸನ್ನು ಅಂದರೆ ನಿಂಬೆಹಣ್ಣು ರಸನ ತೆಗೆದಿಟ್ಕೊಂಡು ಈಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ 3 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೋಬೇಕು. 1 ಕಪ್ ನಿಂಬೆಹಣ್ಣಿನ ರಸಕ್ಕೆ 3 ಕಪ್ ಆಗೋಷ್ಟು ಸಕ್ಕರೆ ಬೇಕಾಗುತ್ತೆ. ಇದಕ್ಕೆ 1 ಚಿಟಿಕೆ ಆಗೋಷ್ಟು ಉಪ್ಪು, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಮೆಣಸುಕಾಳು ಪುಡಿನ ಹಾಕ್ಕೊಳ್ತಿದ್ದೀನಿ. ಮೆಣಸುಕಾಳು ಪುಡಿ ಹಾಕೋದ್ರಿಂದ ಗಂಟ್ಲು ಕೆರೆತ ಬರಲ್ಲ, ಜ್ಯೂಸು ಸಹ ರುಚಿಯಾಗಿರುತ್ತೆ ಅಂತ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 4 ದಿನಗಳ ಕಾಲ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಮೊದಲಿಗೆ ಇದನ್ನ 1 ದಿನ ಒಣಗಿಸಿದ್ದೀನಿ ನೋಡಿ. 1 ದಿನ ಆದಮೇಲೆ ಈ ರೀತಿಯಾಗಿದೆ. ನಂತರ 2ನೇ ದಿನಕ್ಕೆ ಸ್ವಲ್ಪ ಈ ರೀತಿ ಡ್ರೈ ಆಗ್ತಾ ಬರುತ್ತೆ. ಇದನ್ನು ಇದೇ ರೀತಿ 3 ದಿನಗಳ ಕಾಲ ಚೆನ್ನಾಗಿ ಒಣಗಿಸ್ಕೊಂಡು 4ನೇ ದಿನ ಒಂದು ದೊಡ್ಡದಾಗಿರುವಂತಹ ಟ್ರೇ ಇಟ್ಟು ಅದರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಇದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಮತ್ತೆ